ನಾನು ನಿಮಗೆ ಎಷ್ಟು ಜಾಗಗಳನ್ನು ತೋರಿಸಿದರೂ ಕೂಡ ಕೆಲವೊಮ್ಮೆ ಕೆಲವೊಂದು ಜಾಗಗಳು ನನ್ನ ಮನಸ್ಸಲ್ಲೇ ಕೂತ್ಕೊಂಡು ಬಿಡುತ್ತೆ. ಅಂತಹ ಒಂದು ಜಾಗನೇ ಇವತ್ತಿನ ಈ ಜಾಗ. ಇದು ಕೇವಲ ಪ್ರವಾಸವಲ್ಲ, ಇದು ಪ್ರಕೃತಿ ತಾಯಿಯ ಹೃದಯಕ್ಕೆ ನನ್ನ ಪಯಣ. ಕೇರಳದ ರಹಸ್ಯದಲ್ಲಿ ಅಡಗಿರುವ ಸುಂದರ ನಂದನವನ ಗವಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಅಸಾಧಾರಣ ಯಾತ್ರೆಯನ್ನು ತೋರಿಸಬೇಕೆಂದಿದ್ದೇನೆ. ಈ ಒಂದು ಸ್ಥಳವನ್ನು ನಿಮಗೆ ತೋರಿಸಬೇಕು, ಇದರ ಅನುಭವವನ್ನು ನೀವು ಪಡೆಯಬೇಕು ಎಂದು ಸುಮಾರು ಕಾಲ ಯೋಚಿಸಿದ್ದೆ. ನನ್ನ ಈ ಕನಸು ಇವತ್ತು ಪೂರ್ಣಗೊಂಡಿದೆ. ಕನ್ನಡದ ಮೊದಲ ವ್ಲಾಗರ್ ಆಗಿ ಈ ಜಾಗವನ್ನು ತೋರಿಸೋದ್ರಲ್ಲಿ ಏನೋ ಒಂಥರ ಖುಷಿ. ಬನ್ನಿ ಹಾಗಿದ್ರೆ ಇವತ್ತು ನಮ್ಮ ಕ್ಯಾಮರಾ ಕಣ್ಣಿನಿಂದ ಇದನ್ನು ಅನ್ವೇಷಿಸೋಣ. ಈ ಪಯಣ ಶುರು ಮಾಡುವ ಮೊದಲು ನಾನಿಲ್ಲಿ ಹೇಗೆ ತಲುಪಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಊರಾದ ಮಂಗಳೂರಿನಿಂದ ಬೆಳಿಗ್ಗೆ ಟ್ರೈನ್ ಮೂಲಕ ಎರ್ನಾಕುಲಂಗೆ ಬಂದಿಳಿದು ಅಲ್ಲಿಂದ ಕುಮಿಲಿ ಕಡೆ ಹೋಗುವಂತಹ ಕೆಲವು ಬಸ್ಗಳಲ್ಲಿ ಒಂದನ್ನು ಹತ್ತಿ ಈ ಜಾಗಕ್ಕೆ ಬಂದು ಸೇರಿದೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನಿವತ್ತು ಕೇರಳದ ಭಯಂಕರ ಕಾಡಿನ ಮಧ್ಯೆ ಹೋಗ್ತಾ ಇದ್ದೇನೆ. ಸೊ ಇದರ ಹೆಸರು ಗವಿ ಅಂತ. ಸೊ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಾ, ಬಟ್ ಯಾರು ಇಷ್ಟರವರೆಗೆ ಕನ್ನಡದಲ್ಲಿ ಇದರ ವ್ಲಾಗ್ ಮಾಡಲಿಲ್ಲ. ಸೊ ನಾನು ಈ ಜಾಗಕ್ಕೆ ಫಸ್ಟಾಗಿ ಹೋಗಿ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಹೇಗೆ ಹೋಗ್ಬೋದು, ಏನೆಲ್ಲ ನೀವು ಮಾಡ್ಬೋದು ಅಂತ ನಿಮಗೆ ತೋರಿಸ್ತೇನೆ. ಸೊ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಟೈಮ್ ಆಲ್ರೆಡಿ 5:30 ಆಗ್ತಾ ಬಂದಿದೆ. ಸೊ ಮಂಗಳೂರಿಂದ ನಾನು ನಿನ್ನೆ ರಾತ್ರಿ 7 ಗಂಟೆಗೆ ಎರ್ನಾಕುಲಂ ರೀಚ್ ಆಗಿ ಅಲ್ಲಿಂದ ಕುಮಿಲಿ ಅಂತ ಒಂದು ಜಾಗದಲ್ಲಿದ್ದೇನೆ. ಸೊ ಕುಮಿಲಿಯಿಂದ ನಾವು ಗವಿ ಕಡೆ ಹೋಗಬೇಕಂತ ಆದರೆ ಈ ಗವಿ ಏನು ಬಸ್ ಇದೆ ಅದರಲ್ಲಿ ಹೋಗಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿಂದ ನಾವು ಗವಿ ಕಡೆ ಹೋಗಬೇಕಂತ ಆದರೆ ನಿಮಗೆ ಪ್ರಾಪರ್ ವ್ಯೂ ಎಲ್ಲ ಬೇಕು ಅಂತ ಆದರೆ ನಾವು ಪತ್ತಿನತಿಟ್ಟ ಅಂತ ಒಂದು ಜಾಗ ಇದೆ, ಆ ಕಡೆ ಹೋಗಬೇಕಾಗ್ತದೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಬಟ್ ಇದಂತೂ ನನ್ನ ಒಂದು ಡ್ರೀಮ್ ಟೂರ್ ಅಂತಲೇ ಹೇಳ್ಬೋದು. ಸುಮಾರು ಸಮಯದಿಂದ ನಾನು ಈ ಗವಿ ಕಡೆ ಹೋಗಿ ಗವಿಯ ವ್ಲಾಗ್ ಮಾಡಬೇಕು ಅಂತ ಎಣಿಸ್ತಾ ಇದೆ. ಸುಮಾರು ಸಮಯದಿಂದ ಡಿಲೇ ಆಗ್ತಾಯಿತ್ತು, ಬಟ್ ಈ ಸಲ ನಾನು ಖಂಡಿತ ಮಾಡ್ತೇನೆ. 2025 ಒಂದು ಹೊಸ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಇದು ಅಷ್ಟೊಂದು ಸುಲಭವಾಗಿರಲಿಲ್ಲ ಈ ಟ್ರಿಪ್. ಸೊ ನೋಡುವ ಹೇಗಾಗುತ್ತೆ ಅಂತ. ಸೊ ಹಾಗಿದ್ರೆ ಬನ್ನಿ ಡೈರೆಕ್ಟಾಗಿ ಗವಿ ಕಡೆ ಹೋಗುವ. ಕುಮಿಲಿಯಿಂದ ಗವಿಗೆ ಹೋಗುವ ದಾರಿಯಲ್ಲಿ ನಮಗೆ ಸುಮಾರು ಡ್ಯಾಮ್ಗಳು ಸಿಗುತ್ತೆ. ನಮ್ಮ ಬಸ್ ಡ್ಯಾಮ್ಗಳ ಮೇಲೇ ಸಂಚರಿಸುವಾಗ ಕಾಣುವಂತಹ ಸುಂದರತೆಯ ದೃಶ್ಯ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಕಕ್ಕಿ ಡ್ಯಾಮ್ ಅಂತ ಕರೀತಾರೆ. ಈ ಕುಮಿಲಿಯಿಂದ ಪತ್ತಿನತಿಟ್ಟ ಹೋಗುವ ದಾರಿಯಲ್ಲಿ ನಮಗೆ 7-8 ಡ್ಯಾಮ್ಗಳು ಕಾಣ್ತದೆ. ಆ ಡ್ಯಾಮ್ ಮೇಲೇ ಬಸ್ಗಳು ಹೋಗ್ತದೆ. ಸೊ ಅದರಲ್ಲಿ ಒಂದು ಡ್ಯಾಮ್ ಕಕ್ಕಿ ಡ್ಯಾಮ್. ಸೊ ಈ ಕಕ್ಕಿ ಡ್ಯಾಮ್ ಯಾವ ಥರ ಇದೆ ಅಂತ ನೋಡಿ. ಸೊ ನೀವೇನಾದರೂ ಈ ಗವಿ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಥವಾ ಈ ಗವಿಯಲ್ಲಿ ಈ KSRTC ಬಸ್ ರೈಡ್ ಮಾಡಬೇಕಂತ ಆಗಿದ್ದರೆ ಕುಮಿಲಿಯಿಂದ ಪತ್ತಿನತಿಟ್ಟಕ್ಕೆ 114 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದರಲ್ಲಿ ಮೇಯ್ನಾಗಿ ಇರುವಂತಹ ಡ್ಯಾಮ್ಗಳು ಅಥವಾ ಮೇಯ್ನಾಗಿ ಇರುವಂತಹ ಸೀನರಿಗಳು ಇಲ್ಲಿಂದ ಗವಿ ಅಥವಾ ಗವಿಯಿಂದ ಸ್ವಲ್ಪ ಮುಂದೆಗಡೆ ಇರೋ ಮಾತ್ರ. ಸೊ ಹಾಗಾಗಿ ನಾನು ಅಲ್ಲಿಂದ ಇಲ್ಲಿ ತನಕ ಬಂದು ಒಂದು ಬಸ್ಸಲ್ಲಿ ಬಂದು ಈ ಪತ್ತಿನತಿಟ್ಟೆಯಿಂದ ಕುಮಿಲಿ ಹೋಗುವಂತಹ ಬಸ್ಸಲ್ಲಿ ರಿಟರ್ನ್ ಬರ್ತಾ ಇದ್ದೇನೆ. ಸೊ ಹಾಗಾಗಿ ಈಗ ಬಸ್ ಚೇಂಜ್ ಮಾಡಿ ಈಗ ವಾಪಸ್ ಕುಮಿಲಿ ಕಡೆ ಹೋಗ್ತಾ ಇದ್ದೇನೆ. ಸೊ ದ್ಯಾಟ್ ನಾನು ವಾಪಸ್ ನಿಮಗೆ ಅದೇ ನೇಚರನ್ನು ತೋರಿಸ್ಬೋದು. ಎಲ್ಲಿಯಾದರೂ ನೇಚರಲ್ಲಿ ವೈಲ್ಡ್ ಅನಿಮಲ್ಸ್, ಆನೆ ಅಥವಾ ಏನಾದರೂ ಹುಲಿ ಏನಾದರೂ ಕಂಡ್ರೆ ಅದನ್ನು ಕೂಡ ತೋರಿಸ್ಬೋದು ಅಂತ. ಸೊ ವಾಪಸ್ ಅದೇ ಬಸ್ಸಲ್ಲಿ ಈಗ ಹೋಗ್ತಾ ಇದ್ದೇನೆ. ಸೊ ನೋಡುವ ಹೇಗಾಗುತ್ತೆ ಅಂತ. ನಾನು ಈ ಪಯಣಕ್ಕೆ ವಿಶೇಷವಾಗಿ KSRTC ಬಸ್ಸನ್ನು ಆಯ್ಕೆ ಮಾಡಿದ್ದೇನೆ. KSRTC ಬಸ್ನಲ್ಲಿರುವ ಈ ಪ್ರಯಾಣ ಬಹಳ ವಿಶಿಷ್ಟ. ಬಸ್ ಕಿಟಕಿಯಿಂದ ನೋಡಿದಾಗ ಈ ಹಸಿರು ಪರಿಸರ, ಪರ್ವತಗಳು ಮತ್ತು ಬಿಸಿಲ ಬೆಳಕು ಹೆಚ್ಚು ಮನಮೋಹಕವಾಗಿ ಕಾಣುತ್ತದೆ. ಈ ದಾರಿಯಲ್ಲಿ ಪ್ರತಿದಿನ ಕೇವಲ 6 ಬಸ್ಗಳು ಮಾತ್ರ ಸಂಚರಿಸುತ್ತವೆ. ಬೆಳಗ್ಗೆ 5:15, 8:00 ಹಾಗೆಯೇ ಕೊನೆಯ ಬಸ್ 12:00.
ಸೊ ಈ ಗವಿ ಎಂಬುದು ಈ ಕಾಡು ಮಧ್ಯದಲ್ಲಿ ಇರುವಂತಹ ಊರಾಯ್ತಾ. ಸೊ ನೀವೇನಾದರೂ ಈ ಗವಿಯಲ್ಲಿ ಇಳಿತೀರಾ ಅಂತ ಆದರೆ ಬಸ್ಸಲ್ಲಿ ಗವಿಯಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಗವಿಯಲ್ಲಿ ನೋಡುವಂತಹ ಸುಮಾರು ಜಾಗಗಳಿದೆ. ಈ ಪೆರಿಯಾರ್ ಲೇಕ್ ಇದೆ ಮತ್ತು ಅಲ್ಲಿ ಬೋಟಿಂಗ್ ಇದೆ ಮತ್ತು ಕೆಲವು ಕ್ಯಾಂಪ್ ಸೈಟ್ಗಳಿದೆ. ಬಟ್ ನೀವಲ್ಲಿ ಹೋಗಬೇಕಂತ ಆದರೆ ನೀವು ಅಲ್ಲಿ ಆನ್ಲೈನ್ ಟಿಕೆಟ್ ಮಾಡಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಇಲ್ಲಿ ಕೇವಲ 30 ಗಾಡಿಗಳನ್ನು ಮಾತ್ರ ಬಿಡ್ತಾರೆ ದಿನಕ್ಕೆ. ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಹೋದರೆ ನಿಮಗೆ ಪತ್ತಿನಂತಿಟ್ಟ ಅಂತ ಒಂದು ಊರು ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಬೇರೆ ನೀವೀಗ ಎಲ್ಲಿಂದ ಬಂದ್ರಿ ಅಲ್ಲಿ ಕಡೆ ಹೋಗ್ಬೋದು. ಸೊ ಈ ಕಾಡಲ್ಲಿ ಸುಮಾರು ಬಗೆಯ ಪ್ರಾಣಿಗಳಿದೆ, ಪಕ್ಷಿಗಳಿದೆ. 260 ಬಗೆಯ ಪಕ್ಷಿಗಳು ಕೂಡ ಇದೆ ಅಂತ ಹೇಳಿದರು. ಸೊ ನೋಡ ಏನಾದರೂ ಲಕ್ ಇದ್ದರೆ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನೋಡಿರ್ತೀರಾ ನಮಗೆ ಕಾಡು ಕೋಣ ಕೂಡ ಸಿಗಿತ್ತು. ಸೊ ನೀವೇನಾದರೂ ಇಲ್ಲಿ ಬರ್ತೀರಂತಾದರೆ, ಗವಿಯನ್ನು ಎಕ್ಸ್ಪ್ಲೋರ್ ಮಾಡ್ತೀರಂತಾದರೆ ಬೆಸ್ಟ್ ವೇ ಅಂತ ಹೇಳಿದರೆ ಈ KSRTC ರೈಡ್. ಅದು ಬಿಟ್ಟರೆ ನೀವೇನಾದರೂ ಪ್ರೈವೇಟಾಗಿ ಬರ್ತೀರಂತಾದರೆ ನೀವು ಆಗಲೇ ಹೇಳಿದಾಗೆ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗ್ತದೆ. ಆನ್ಲೈನಲ್ಲಿ ಬುಕ್ ಮಾಡಿದರೆ ಪರ್ ಡೇ 30-35 ವೆಹಿಕಲ್ಸ್ ಮಾತ್ರ ಬಿಡ್ತಾರೆ. ಸೊ ನೀವೇನಾದರೂ ಬರೋದಂತಾದರೆ ಆನ್ಲೈನಲ್ಲಿ ಬುಕ್ ಮಾಡಿ ಬನ್ನಿ. ಬಟ್ ನಾನು ಏನು ಹೇಳೋದಂತ ಹೇಳಿದರೆ, ನೀವು ಈ KSRTCಯಲ್ಲಿ ಬಂದರೆ ನಿಮಗೊಂದು ಬ್ಯೂಟಿಫುಲ್ ಲೋಕಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಹಾಗಾಗಿ ಈ 5:30 ಅಲ್ಲಿ ಕುಮಿಲಿಂದ ಹೊರಡುವಂತಹ ಬಸ್ಸಲ್ಲಿ ಬಂದರೆ ನಾನು ಹೇಗೆ ಬಂದೆ ಅದೇ ಥರ ಬರ್ಬೋದು. ಸೊ ನಿಮಗೆಲ್ರಿಗೂ ಗೊತ್ತೇ ಇದೆ, ನಾನೊಂದು ಜಾಗಕ್ಕೆ ಹೋಗಿ ಆದಮೇಲೆ ನೀವು ಅಲ್ಲಿ ಜಾಗಕ್ಕೆ ಯಾವ ಥರ ಹೋಗ್ಬೋದು, ಅಲ್ಲಿ ಏನೆಲ್ಲ ಫುಡ್ ಇದೆ ಮತ್ತು ಏನೆಲ್ಲ ವ್ಯವಸ್ಥೆ ಇದೆ ಮತ್ತು ಎಲ್ಲಿ ನೀವು ಇಳಿಬೋದು, ಎಲ್ಲಿ ಸ್ಟೇ ಆಗ್ಬೋದು ಅದನ್ನೆಲ್ಲ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಸೊ ಈ ವಿಡಿಯೋ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಐಟನರಿ, ನೀವು ಕುಮಿಲಿ ಗವಿಗೆ ಯಾವ ಥರ ಬರ್ಬೋದು ಅಂತಂತೂ ಕಂಪ್ಲೀಟ್ ಐಟನರಿ ಕೊಡ್ತೇನೆ. ನೀವೇನಾದರೂ ಕುಮಿಲಿಂದ ಈ ಗವಿ ಕಡೆ ಗವಿಯನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬರೋದಂತ ಆದರೆ ನಿಮಗಿಲ್ಲಿ ಯಾವುದೇ ಫುಡ್ನ ವ್ಯವಸ್ಥೆ ಇಲ್ಲ. ಇಲ್ಲಿರುವಂಥದ್ದು ಏಕೈಕ ಒಂದೇ ಕ್ಯಾಂಟೀನ್, ಅದುವೇ ಈ KSEB ಕ್ಯಾಂಟೀನ್. ಸೊ ಇಲ್ಲಿ ಬಸ್ ನಿಮ್ಗೆ 5-10 ನಿಮಿಷ ನಿಲ್ಲಿಸ್ತಾರೆ. ಸೊ ಅಲ್ಲಿ ನೀವೇನಾದರೂ ತಿಂದು ಟೀ ಏನಾದರೂ ಕುಡಿದು ಬರ್ಬೋದು. ಸೊ ಈಗ ಬಸ್ ನಿಲ್ಲಿಸಿದ್ದಾರೆ. ಸೊ ನಾವೇನಾದರೂ ಟೀ ಕಾಫಿ ಕುಡಿದು ಬರೋಣ ಬನ್ನಿ. ಈ ನಮ್ಮ ಬಸ್ನ ಪಯಣ ದಟ್ಟ ಕಾಡು, ಅದೆಷ್ಟೋ ವನ್ಯಜೀವಿಗಳು ಮತ್ತು ಸಣ್ಣ ಗ್ರಾಮಗಳ ಮೂಲಕ ಕರೆದೊಯ್ಯುತ್ತದೆ. ಗವಿ ಪೆರಿಯಾರ್ ಟೈಗರ್ ರಿಸರ್ವ್ನ ಭಾಗವಾಗಿ ಪೆರಿಯಾರ್ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿದೆ. ಇಲ್ಲಿಗೆ ಪ್ರವೇಶ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ, ಏಕೆಂದರೆ ಇದು ಎಕೋ ಟೂರಿಸಂ ಪಾಯಿಂಟ್. ಗವಿಯಲ್ಲಿನ ಪ್ರಮುಖ ಆಕರ್ಷಣೆಗಳೆಂದರೆ ಟ್ರೆಕ್ಕಿಂಗ್, ಕ್ಯಾಂಪಿಂಗ್ ಮತ್ತು ಪ್ರವಾಸಿ ಬೋಟಿಂಗ್. ಇದಕ್ಕೆ ನೀವು ಇಲ್ಲಿನ KFDC ಪ್ಯಾಕೇಜ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ರಿ, ಗವಿಯ ಈ ಶುಭಯಾತ್ರೆ ಮನಸ್ಸಿಗೆ ಹಿತಕರವಾಗಿ ಇಂದಿಗೂ ಎಂದೆಂದಿಗೂ ಇತಿಹಾಸದಲ್ಲಿ ನೆನಪಾಗಿ ಉಳಿಯುತ್ತದೆ. ನೀವು ಕೂಡ ಒಂದು ಬಾರಿ ಗವಿಗೆ ಬನ್ನಿ, ಪ್ರಪಂಚದ ಪ್ರಕೃತಿಯ ಸುಂದರತೆಯನ್ನು ನೋಡುವ ಅನುಭವ ಮಾಡಿ. ನಮ್ಮ ಈ ಪ್ರಯಾಣವನ್ನು ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಈ ಬೆಂಬಲವೇ ನನ್ನ ಪ್ರಯಾಣದ ಶಕ್ತಿ. ಮುಂದೆ ಒಂದು ಹೊಸ ಜಾಗದಲ್ಲಿ ಸಿಗೋಣ. ನಮಸ್ಕಾರ.